ದುರ್ಗಾ 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 ಎದ್ದೇಳು ದುರ್ಗಾ. ದುರ್ಗಾ ಏನಾಯ್ತು ದುರ್ಗಾ? ಛೇ, ಅಂಬಿಕಾ ಸ್ವಂತ ತಂಗಿ ನೀನೆ ಅಂತ ನನಗೆ ಗೊತ್ತೇ ಆಗಿಲ್ವಲ್ಲ ದುರ್ಗಾ. ನಿಮ್ಮ ಅಕ್ಕಂಗೋಸ್ಕರ ನೀನು ಜೀವನ ಪೂರ್ತಿ ಕಾಯ್ತಾ ಇದ್ದೆ. ಅಂಬಿಕಾನ ನಾನು ಕಳ್ಕೊಂಡು ಪಟ್ಟ ನೋವುಗಿಂತ ಅಕ್ಕನ್ನ ನೋಡೋಕ್ಕೆ ಆಗಲಿಲ್ಲ ಅನ್ನೋ ನೀನು ನೋವು ತುಂಬ ದೊಡ್ಡದು ದುರ್ಗಾ. ಛೇ, ಇನ್ನು ನಾನು ಹೇಗೆ ಸಮಾಧಾನ ಮಾಡಲಿ? ಜೀವನ ಪೂರ್ತಿ ಬರೀ ನೋವಲ್ಲೇ ಕಣ್ಣೀರಿಟ್ಟಿದ್ಯ. ಆದರೆ ಇನ್ನು ಹಾಗಾಗೋದಕ್ಕೆ ನಾನು ಬಿಡಲ್ಲ ದುರ್ಗಾ, ನಾನು ಬಿಡಲ್ಲ. ನಿನ್ನ ಕಣ್ಣೀರು ಒರೆಸೋ ಕೈ ನಾನು ಹಾಕ್ತೀನಿ. ನೀನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್. ಎಸ್. ಮಕ್ಕಳು ಒತ್ತಾಗ ತಾಯಿಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ ದುರ್ಗಾ. ಜಗತ್ತಿನಲ್ಲಿ ಇರೋರೆಲ್ಲರೂ ನನ್ನ ಮಕ್ಕಳೇ. ಅವರೆಲ್ಲರ ಕಷ್ಟಗಳನ್ನು ನಾನೇ ಹೊರ್ತೀನಿ. ನಾನು ಕಳೆದುಕೊಂಡ ಮಕ್ಕಳನ್ನ ಕಳ್ಕೊಂಡು ನಾನು ಸಂಕಟ ಪಡ್ತೀನಿ. ಅದು ನನಗೂ ತಪ್ಪಿದ್ದಲ್ಲ. ದುರ್ಗಾ, ನಾನು ನಿನಗೆ ಬರೀ ಕಣ್ಣೀರಷ್ಟೇ ಕೊಟ್ಟಿಲ್ಲ, ಕಣ್ಣೀರು ಒರೆಸೋ ಕೈಗಳನ್ನು ಕೊಟ್ಟಿದ್ದೀನಿ. ನಿನ್ನ ಕುಟುಂಬವನ್ನು ಕಿತ್ಕೊಂಡಿದ್ದಕ್ಕೆ ಪ್ರತಿಯಾಗಿ ಇನ್ನೊಂದು ಕುಟುಂಬವನ್ನು ನಿನಗೆ ಕೊಟ್ಟಿದ್ದೀನಿ. ಆದರೆ ಇದಕ್ಕೆಲ್ಲ ಒಂದು ದೊಡ್ಡ ಉದ್ದೇಶ ಇದೆ. ಈ ಕಷ್ಟಗಳು ನಿನಗೆ ಬಂದಿರೋದು ನೀನು ಗೆಲ್ಲಲಿ ಅಂತ. ನೀನು ಕಳ್ಕೊಂಡಿರೋದನ್ನು ವಾಪಸ್ಸು ಪಡೆಯೋದಕ್ಕೆ ಈಗಲೂ ಅವಕಾಶ ಇದೆ ದುರ್ಗಾ. ಆದರೆ ಆ ದಾರಿ ಸುಲಭವಾಗಿಲ್ಲ. ನೀನು ಜೀವನದಲ್ಲಿ ಎದುರಿಸಿರೋ ಎಲ್ಲಾ ನೋವುಗಳಿಗಿಂತ ಆ ದಾರಿ ತುಂಬಾ ಭಯಾನಕವಾಗಿದೆ. ಅದನ್ನ ನೀನು ಆಯ್ಕೆ ಮಾಡ್ಕೋಬೇಕಾದ್ರೆ ನಿನ್ನ ಜೀವನನೇ ಪಣಕ್ಕಿಡಬೇಕು. ಯಮನ ಜೊತೆ ಹೋರಾಡಬೇಕು, ಸಾವನ್ನೇ ಗೆದ್ದು ಬರಬೇಕು. ಅದು ನಿನ್ನಿಂದ ಸಾಧ್ಯನಾ? ಅದನ್ನ ನೀನೇ ನಿರ್ಧಾರ ಮಾಡಬೇಕು. ನೀನು ಗೆದ್ದರೆ ನೀನು ಕಳ್ಕೊಂಡಿರುವುದು ಮತ್ತೆ ನಿನಗೆ ಸಿಗುತ್ತೆ. ಶರತು, ಏನಾಯ್ತು ಇವಳಿಗೆ? ಯಪ್ಪ, ಈ ದುರ್ಗನ್ ದಿನಾ ಒಂದು ನಾಟಕ ಇರುತ್ತಲ್ಲ. ಅಣ್ಣ, ಅದಕ್ಕೇನಾಯ್ತು? ಶಾನ್ವಿ, ಅಂಬಿಕಾ ಮತ್ತೆ ದುರ್ಗಾ ಸ್ವಂತ ಅಕ್ಕ ತಂಗಿದ್ರು. ಶರತು, ಏನಪ್ಪ ಹೇಳ್ತಿದ್ಯಾ? ಅಂಬಿಕಾ ಮತ್ತೆ ಈ ದುರ್ಗಾ ಅಕ್ಕ ತಂಗಿರ? ಶರತ್, ನೀ ಹೇಳ್ತಾ ಇರೋದು ನಂಬೋದಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಅವರಿಬ್ರು ಒಡ ಹುಟ್ಟಿದವ್ರ, ಅಕ್ಕ ತಂಗಿಯರ? ಎಂಥ ಕ್ರೂರ ವಿಧಿಯಾಟನೋ ಪಾಪ. ಅಂಬಿಕಾ ತನ್ನ ಕುಟುಂಬದವ್ರು ಯಾರು ಅಂತ ಗೊತ್ತಾಗೋ ಮೊದಲೇ ಈ ಲೋಕನೇ ಬಿಟ್ಟು ಹೊಟ್ಟೋದ್ಲು. ಇನ್ನು ದುರ್ಗಾ ಅಕ್ಕ ಅಕ್ಕ ಅಂತ ಅವಳು ಹುಡುಕಾಟದಲ್ಲೇ ಇಲ್ಲಿಗೆ ಬಂದ್ಲು.
ಆದ್ರೆ ಓ ಅದಕ್ಕೆ ನಾ ಇವಳು ಇಷ್ಟು ಕಾಟ ಕೊಡ್ತಾ ಇರೋದು. ಆ ಅಂಬಿಕಾನೂ ಅಷ್ಟೇ, ಈ ದುರ್ಗಾನೂ ಅಷ್ಟೇ. ಇಬ್ರು ಕಿರಿಕಿರಿ ಜನ್ಮಗಳು. ಇವ್ರ ಜನ್ಮಕ್ಕಿಷ್ಟ. ಪಾಪ ಅದಕ್ಕೆ ಎಷ್ಟು ನೋವಾಗಿರ್ಬೇಡ. ನಮ್ಗೆ ವಿಷಯ ಯಾಕೆಷ್ಟು ಲೇಟಾಗಿ ಗೊತ್ತಾಯ್ತು? ಶರತ್, ಈ ವಿಷಯ ಕೇಳಿ ನನಗೆ ಎದೆ ಒಡೆದೋದಂಗೆ ಆಗ್ತಾ ಇದೆಯಲ್ಲೋ. ನಿನ್ ಪಾಪ ದುರ್ಗಾ ತನ್ನ ಅಕ್ಕ ಬದುಕಿಲ್ಲ, ಸತ್ತೋಗಿದ್ದಾಳೆ. ನನ್ನ ನೋವನ್ನ ಹೇಗೆ ತಡ್ಕೋತಾಳೋ ಏನೋ. ಇತ್ತೊಬ್ಳಕ್ಕ, ಅವಳನ್ನ ಈ ಜನ್ಮದಲ್ಲಿ ನೋಡಕ್ಕಾಗಲ್ಲ ಅನ್ನೋದನ್ನ ಅವಳು ಹೇಗೋ ಸಹಿಸ್ಕೋತಾಳೆ. ಪಾಪ ಕಣೋ. ಹೌದಮ್ಮ, ಅವಳಕ್ಕನ ಅವಳು ಕಳ್ಕೊಂಡಿರೋ ನೋವು ಅವಳನ್ನ ಕಿತ್ತು ತಿಂತ ಇದೆ. ತುಂಬ ನೊಂದಿದ್ದಾಳಮ್ಮ ಅವಳು. ಇನ್ಮೇಲೆ ನಾವೆಲ್ಲ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಳ್ಳೋಣ ಶರತ್, ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಬಿಡು. ನಾನು ಎಷ್ಟು ನೋವು ಕೊಡಬೇಕು ಅಂದ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಅನುಭವಿಸ್ತಾ ಇದ್ದಾಳೆ ಆ ದುರ್ಗಾ. ಪಾಪ, ಅಕ್ಕ ಸತ್ತು ಮಣ್ಣುಪಾಲಾದರೆ ಇನ್ನು ತಂಗಿ ಜೀವಂತ ಹೆಣವಾಗಿದ್ದಾಳೆ. ವಾವ್, 1000 ವರ್ಷದ ಸೋಲ್ಗೆ ಸರಿಯಾದ ಸೇಡು. ದುರ್ಗಾ, ದುರ್ಗಾ, ಏನೂ ಆಗಿಲ್ಲ, ನಾನು ಇದ್ದೀನಿ, ಸಮಾಧಾನ ಮಾಡ್ಕೋ ದುರ್ಗಾ. ಯಾಕೆ ಬಾಸು, ಯಾಕೆ ಹೀಗಾಯ್ತು? ನಮ್ಮ ಅಕ್ಕ ಯಾಕೆ ಸತ್ತೋದ್ಲು? ಒಂದಲ್ಲ ಒಂದಿನ ಅವಳು ನನಗೆ ಸಿಗ್ತಾಳೆ. ನಾನು ಅವಳನ್ನ ಹುಡುಕ್ತೀನಿ ಅಂತ ಎಷ್ಟು ಆಸೆಯಿಂದ ನಾನು ಕಾಯ್ಕೊಂಡಿದ್ದೆ. ಆದ್ರೆ ಅವಳು ಸತ್ತ ಮೇಲೆ ಅವಳು ನಮ್ಮ ಅಕ್ಕ ಅಂತ ನನಗೆ ಗೊತ್ತಾಗ್ಬೇಕಾಯ್ತಾ? ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ದುರ್ಗಾ. ಅಂಬಿಕಾ ನನ್ನ ಹೆಂಡತಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿತ್ತು. ಹಿತ ಅನ್ನೋ ಒಂದು ಸಂಬಂಧ ಇರಲಿಲ್ಲ ಅಂದಿದ್ದಿದ್ರೆ ಖಂಡಿತ ನಾನು ಅವಳ ಜೊತೆ ಹೋಗ್ಬಿಡ್ತಾ ಇದ್ದೆ. ಅನ್ಯಾಯ ಬಾಸು, ಇದು ತುಂಬಾ ದೊಡ್ಡ ಅನ್ಯಾಯ.